ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ. ನೀವು ನೋಡ್ತಾ ಇದ್ದೀರಾ A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾದನಾಯಕನಹಳ್ಳಿ ತುಮಕೂರು ರೋಡ್, ಬೆಂಗಳೂರು ನಾರ್ತ್, ಈ ಒಂದು ಲೊಕೇಶನ್ನಲ್ಲಿ ಒಂದು 30 ಫೀಟ್ ವಿಡ್ತು, 50 ಫೀಟ್ ಲೆಂತು, ಈ ಒಂದು ಕಾನ್ಸೆಪ್ಟಲ್ಲಿರುವಂತಹ ಮನೆ. 30 ಫೀಟ್ ವಿಡ್, 50 ಫೀಟ್ ಲೆಂತ್. ನೋಡಿ ಫ್ರೆಂಡ್ಸ್, ಈ ಒಂದು ಮನೆ ರೀಸೇಲ್ಗಿದೆ. ಒಂದು 3 ಇಯರ್ಸ್ ಬ್ಯಾಕ್ ಸೈಡ್ ಈ ಒಂದು ಕನ್ಸ್ಟ್ರಕ್ಷನ್ ಆಗಿದೆ. 3 ಇಯರ್ಸ್ ಬ್ಯಾಕ್ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಪ್ಲಸ್ ಓನ್ ಬೋರ್ವೆಲ್ ಇರುವಂಥ ಮನೆ. ರೆಂಟೆಡ್ ಕಮ್ ಓನ್ ಯಾರಾದರೂ ನೋಡ್ತಾ ಇದ್ದರೆ ಈ ಒಂದು ಲೊಕೇಶನಲ್ಲಿ, ಸೊ ಈ ಮನೆ ಒಂದು ಸಲ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್. ಇದು ತುಮಕೂರು ರೋಡು, ಬೆಂಗಳೂರು ನಾರ್ತ್, ಮಾದನಾಯಕನಹಳ್ಳಿ, ನಗರಸಭಾ ಲಿಮಿಟ್, ಅಪ್ಕಮಿಂಗ್ BBMP ಲಿಮಿಟ್. ಪ್ರೆಸೆಂಟ್ ಈಗ ನಗರಸಭೆ ಲಿಮಿಟ್ ಇದೆ, ಮುನ್ಸಿಪಲ್ ಲಿಮಿಟ್. CMC ಖಾತಾ, CMC ವಾಟರ್ ಸಪ್ಲೈ ಪ್ಲಸ್ ಓನ್ ಬೋರ್ವೆಲ್. ರೋಡ್ ವಿಡ್ತ್ ಬಂದ್ಬಿಟ್ಟು 25 ಫೀಟ್ ರೋಡು. ಹೈವೇಯಿಂದ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ಈ ಮನೆ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರು, ಈಸ್ಟ್ ಫೇಸಿಂಗ್ ಡೋರು. ಗ್ರೌಂಡ್ ಫ್ಲೋರಲ್ಲೆಲ್ಲ ಈಸ್ಟ್ ಫೇಸಿಂಗ್ ಇದೆ. ಫಸ್ಟ್ ಫ್ಲೋರಲ್ಲಿ ಓನರ್ ಇರೋದಕ್ಕೆ ಮಾಡ್ಕೊಂಡಿರೋದು. ನಾರ್ತ್ ಫೇಸ್ ಇದೆ, ಮುಂದೆ ಬಾಲ್ಕನಿ ಟೈಪ್ ಇದೆ. ಸೊ ನೋಡಿ, ರೋಡ್ ಬಂದ್ಬಿಟ್ಟು ಇನ್ನೂ ಮಡ್ ರೋಡ್ ಇದೆ. ಅಪ್ಕಮಿಂಗ್ ಎಲ್ಲ ರೋಡ್ಗಳು ಮಾಡ್ತಾ ಇದ್ದಾರೆ. ಈಗ ಟಾರ್ ರೋಡ್ ಆಗುತ್ತೆ ನಿಮಗೆ ನೆಕ್ಸ್ಟಲ್ಲಿ. ನೋಡಿ, ಫ್ರಂಟ್ ಪಾರ್ಕಿಂಗ್ ವ್ಯೂ ನೋಡ್ಬೋದು. ಕಾರ್ ಪಾರ್ಕಿಂಗ್ ಇದೆ, 2 ವೀಲರ್ ಪಾರ್ಕಿಂಗ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಒಂದು 3 ಮನೆ ಬಾಡಿಗೆ ಇದೆ. 3 ಸಿಂಗಲ್ ಬೆಡ್ರೂಮ್ ಮನೆ. 15,000 ರೂಪಾಯಿ ರೆಂಟೆಡ್ ಬರುತ್ತೆ ನಿಮಗೆ. ನೋಡಿ, ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ. ಫುಲ್ಲು ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಆ್ಯಸ್ ಪರ್ ವಾಸ್ತು ಪ್ರಕಾರ ಮನೆಯನ್ನು ಬಿಲ್ಡ್ ಮಾಡಿದ್ದಾರೆ. ನೋಡಿ, ಪಾರ್ಕಿಂಗ್ ಏರಿಯಾ ಈ ಟೈಪ್ ಇದೆ. ಬ್ರೌನ್ ಆ್ಯಂಡ್ ವೈಟ್ ಫ್ಲೋರಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಬಿಲ್ಡಿಂಗಿನ ಸುತ್ತ ಸ್ಕ್ವೇರ್ ಆಗಿ ನಿಮಗೆ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ನೋಡಿ, ಈ ಒಂದು ಕವರ್ ಇದೆಯಲ್ಲ, ಈ ನೋಡಿ ನಾನು ಮಾಡ್ತಾ ಇದ್ದೀನಿ ಕವರ್ ನೋಡಿಬಿಟ್ಟು. ನೋಡಿ, ಇಲ್ಲಿ ಬೋರ್ವೆಲ್ ಇದೆ. ಓನ್ ಬೋರ್, ಒಂದು 15,000 ಲೀಟರ್ ಕೆಪಾಸಿಟಿ ಇರುವ ಸಂಪ್ ಮಾಡಿದ್ದಾರೆ. ಓನ್ ಕಮ್ ರೆಂಟೆಡ್ ಪ್ಲಾನಿಂಗಲ್ಲಿ ಮಾಡಿರುವಂಥ ಮನೆ ಇದು. ನೋಡಿ, ಈ ಒಂದು ಬಾಕ್ಸಲ್ಲಿ ನಿಮಗೆ ಬೋರ್ವೆಲ್ ಇದೆ. ನೋಡಿ, ರನ್ನಿಂಗ್ ಇದೆ. ಡೀಪ್ ಬಂದ್ಬಿಟ್ಟು ಬೋರ್ವೆಲ್ನ ಡೀಪ್ ಬಂದ್ಬಿಟ್ಟು 500 ಫೀಟ್. ನಿಮಗೆ 1 ಇಂಚ್ ನೀರು ಸಫಿಷಿಯೆಂಟ್ ಸಿಗುತ್ತೆ. ಒಳ್ಳೆ ಸ್ವೀಟ್ ವಾಟರ್ ಇದೆ. ನೋಡಿ, ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಈಸ್ಟ್ ಫೇಸ್ ಡೋರ್ ಇಟ್ಟಿದ್ದಾರೆ. ರೆಂಟೆಡ್ ಇರೋವಂಥ ಮನೆ, ಈಸ್ಟ್ ಫೇಸ್ ಡೋರು. 3 ಮನೆಯೂ ಈಸ್ಟ್ ಫೇಸ್ಗೆ ಇಟ್ಟಿದ್ದಾರೆ. ನೋಡಿ, 5,000 ರೂಪಾಯಿ ರೆಂಟೆಡ್ ಇನ್ಕಮ್. ಒಂದು ಮನೆಗೆ 5,000 ರೂಪಾಯಿ ರೆಂಟ್. ನೋಡಿ, ವಿಂಡೋಸ್ ಎಲ್ಲ ಸ್ಲೈಡಿಂಗ್ ವಿಂಡೋಸ್ಗಳನ್ನು ಮಾಡಿದ್ದಾರೆ. ನೋಡಿ, 3 ಫೀಟ್ ಪ್ಯಾಸೇಜ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ಬೋದು, 3 ಫೀಟ್ ಪ್ಯಾಸೇಜ್ ಇದೆ. 3 ಸಿಂಗಲ್ ಬೆಡ್ರೂಮ್ ಮನೆಗಳು. ಸೇಮ್ ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು ಮನೆ. ಫಸ್ಟ್ ಫ್ಲೋರಲ್ಲಿ ಓನರ್ ಸ್ಟೇಯಿಂಗ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಟೆನೆಂಟ್ಸ್ ಇದ್ದಾರೆ. ನೋಡಿ, ಬಿಲ್ಡಿಂಗಿನ ಸೌತ್ ಭಾಗದಲ್ಲಿ ನೀವು ನೋಡ್ಬೋದು, ಇಲ್ಲಿ ಸಹ ಸೆಟ್ ಬ್ಯಾಕ್ ಇದೆ. 2 ಅಡಿ ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಈಸ್ಟ್ ಸ್ಪೇಸಲ್ಲಿ ನಿಮಗೆ ಸೆಟ್ ಬ್ಯಾಕ್ 3 ಅಡಿ ಬಿಟ್ಟಿದ್ದಾರೆ. ವೆಸ್ಟ್ ಫೇಸಲ್ಲಿ 2 ಅಡಿ ಬಿಟ್ಟಿದ್ದಾರೆ. ಸೊ ಎಲ್ಲ ಕಡೆ ನಿಮಗೆ ಒಳ್ಳೆ ಸನ್ಲೈಟ್, ಏರ್ ವೆಂಟಿಲೇಷನ್ಸ್ಗೆ ಸೆಟ್ ಬ್ಯಾಕನ್ನು ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಬೆಂಗಳೂರು ನಾರ್ತ್, ಮಾದನಾಯಕನಹಳ್ಳಿ, ನಗರಸಭಾ ಲಿಮಿಟ್,
ಈ ಒಂದು ಮನೆ ಇರುವಂಥದ್ದು ಮೈನ್ ಹೈವೇಯಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ನೋಡಿ, ಫ್ಲೋರಿಂಗ್ ಎಲ್ಲ ಫುಲ್ಲು ಗ್ರಾನೈಟ್ ಫ್ಲೋರಿಂಗ್. ಪೂಜಾ ರೂಮು ಪ್ಲಸ್ ಕಾಮನ್ ಟಾಯ್ಲೆಟ್ ಪ್ಲಸ್ ಸಿಂಗಲ್ BHK. ನೋಡಿ, ಸಿಂಗಲ್ ಬೆಡ್ರೂಮ್ ನೀವು ನೋಡ್ಬೋದು. ಡಬಲ್ ಕಾಟ್ ಹಾಕಿ ಇಷ್ಟು ಇನ್ನು ಸ್ಪೇಸ್ ಇದೆ. ಹಾಗೆ ಪೂಜಾ ರೂಮು, ಕಿಚನ್. ಸೊ ಇಂಟೀರಿಯರ್ ವರ್ಕ್ ಇರೋದಿಲ್ಲ, ವಿತೌಟ್ ಇಂಟೀರಿಯರ್ ವರ್ಕು. ಗ್ರೌಂಡ್ ಫ್ಲೋರಲ್ಲಿ ಟೆನೆಂಟ್ಸ್ಗೆ ಇಂಟೀರಿಯರ್ ವರ್ಕ್ ಮಾಡಿಲ್ಲ. ಬಾಡಿಗೆ ಮನೆಗಳಿಗೆ ಇಂಟೀರಿಯರ್ ವರ್ಕ್ ಇಲ್ಲ, ವಿತೌಟ್ ಇಂಟೀರಿಯರ್ ವರ್ಕ್ ಇರುವಂಥ ಮನೆ. ನೋಡಿ, 3 ರೆಂಟೆಡ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ತುಂಬ ದೊಡ್ಡದಾಗೇ ಇದೆ ಮನೆ. ಯಾಕಂದರೆ 1500 ಬಂದುಬಿಟ್ಟು ಸೈಟ್ ಮೆಜರ್ಮೆಂಟು. 1500 ಫೀಟ್ ಸೈಟ್ ಮೆಜರ್ಮೆಂಟ್ ಇದೆ. 30 ಫೀಟ್ ವಿಡ್ತು, 50 ಫೀಟ್ ಲೆಂತು. ಆ್ಯಸ್ ಪರ್ ವಾಸ್ತು ಪ್ರಕಾರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ವಾಸ್ತು ಪಕ್ಕ ಇದೆ. ನೋಡಿ, ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ. ಓನ್ಲಿ 1 ಟಾಯ್ಲೆಟ್, ಅಟ್ಯಾಚ್ ಇರೋದಿಲ್ಲ. ಸಿಂಗಲ್ ಬೆಡ್ರೂಮ್ ಆಗಿರೋದ್ರಿಂದ ಟಾಯ್ಲೆಟ್ ವಿತ್ ಬಾತ್ರೂಮ್ ಅಟ್ಯಾಚ್ ಮಾಡಿದ್ದಾರೆ. ಸೊ ಬೆಡ್ರೂಮಲ್ಲಿ ಏನಾದರೂ ಅಟ್ಯಾಚ್ ಟಾಯ್ಲೆಟ್ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಒಂದು ಮನೆ ಯಾರಿಗಾದರೂ ಓನ್ ಕಮ್ ರೆಂಟೆಡ್, ಅದು ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಇರೋದು. ಓನರ್ ಇರೋಕ್ಕೆ ಮಾಡ್ಕೊಂಡಿದ್ದಾರೆ. 3 ಬೆಡ್ರೂಮ್ ಇದೆ. ಈಸ್ಟ್ ಫೇಸು, ನಾರ್ತ್ ಫೇಸು ಎರಡೂ ಕಡೆ ಡೋರ್ ಇದೆ. ಯಾರಾದರೂ ನಾರ್ತ್ ಫೇಸ್ ಓನ್ ಕಮ್ ರೆಂಟೆಡ್ ಬಿಲ್ಡಿಂಗ್ ಈ ಒಂದು ಏರಿಯಾದಲ್ಲಿ ನೋಡ್ತಾ ಇದ್ದರೆ ನೋಡಿ, ಒಂದ್ಸಲಿ ವಿಸಿಟ್ ಮಾಡಿ ಈ ಬಿಲ್ಡಿಂಗನ್ನು. ಜಸ್ಟ್ 2 ಇಯರ್ಸ್ 3 ಇಯರ್ಸ್ ಬ್ಯಾಕ್ ಸೈಡ್ ಇದೊಂದು ಕನ್ಸ್ಟ್ರಕ್ಷನ್ ಆಗಿದೆ ಮನೆ. ನ್ಯೂ ಮನೆ ಅಂತಲೇ ಹೇಳ್ಬೋದು. ಮೇನ್ ರೋಡ್ಗೆ ಎಲ್ಲ ಹತ್ತಿರ ಇದೆ. ಮಾದನಾಯಕನಹಳ್ಳಿ ಟುವರ್ಡ್ಸ್ ಲಕ್ಷ್ಮೀಪುರ ಮೇನ್ ರೋಡ್ಗೆ ಜಸ್ಟ್ 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಒಳಗಡೆ ಈ ಒಂದು ಮನೆ ಇದೆ. ಓನ್ ಬೋರ್ವೆಲ್ ಇರುವಂಥ ಮನೆ. ನಗರಸಭೆ ಖಾತಾ, ಲೋನ್ ಅಪ್ಲೈ ಆಗುತ್ತೆ. ನ್ಯಾಷನಲೈಸ್ ಬ್ಯಾಂಕಲ್ಲಿ ನಿಮಗೆ ಲೋನ್ ಮಾಡಿಕೊಡ್ತೀವಿ ನಾವೇ. ಯಾರಾದರೂ ಲೋನ್ ಮುಖಾಂತರ ಬೈಯಿಂಗ್ ಮಾಡ್ತಾಯಿದ್ರೆ ಸೊ ನೀವು ನಿಮ್ಮ ಒಂದು ಎಲಿಜಿಬಿಲಿಟಿ ನಾನು ಚೆಕ್ ಮಾಡಿಬಿಟ್ಟು ನಿಮಗೆ ಲೋನನ್ನು ಪ್ರೊವೈಡ್ ಮಾಡ್ತೀನಿ. ಇಲ್ಲ ಫುಲ್ ಕ್ಯಾಶ್ ಮಾಡೋದಾದರೆ ಕ್ಯಾಶ್ಗೆ ಬಂದು ರೀಸನಬಲ್ ರೇಟ್ ಇರುತ್ತೆ, ಲೋನ್ಗೆ ಒಂದು ರೀಸನಬಲ್ ರೇಟ್ ಇರುತ್ತೆ. ಸೊ ಎನಿಬಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಲೊಕೇಶನಲ್ಲಿ ನೀವೇನಾದರೂ ಓನ್ ಕಮ್ ರೆಂಟೆಡ್, ಗ್ರೌಂಡ್ ಫ್ಲೋರಲ್ಲಿ ರೆಂಟೆಡ್ ಇದೆ, ಫಸ್ಟ್ ಫ್ಲೋರಲ್ಲಿ ಓನರ್ಗಿದೆ. ಓನರ್ ಬಂದುಬಿಟ್ಟು ನಿಮಗೆ ಇರೋದಕ್ಕೆ 3 ಬೆಡ್ರೂಮ್ ಮಾಡಿದ್ದಾರೆ. 3 ಬೆಡ್ರೂಮ್. ಸೊ ನಮ್ಮ ಫಾಲೋಯರ್ಸ್ ಕೇಳ್ತಾಯಿದ್ರು ಯಾವುದಾದ್ರೂ 3 BHK ನಮಗೆ ಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಈ ಒಂದು ಮನೆ ನಿಮಗೆ ಶೂಟಬಲ್ ಆಗುತ್ತೆ. ನೋಡಿ, ಫಸ್ಟ್ ಫ್ಲೋರಿಗೆ ನಾನೀಗ ಎಂಟ್ರಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನೋಡ್ಬೋದು, ಫ್ರಂಟಲ್ಲೆಲ್ಲ ನಿಮಗೆ SS ಹ್ಯಾಂಡ್ರೈಲ್ಸನ್ನು ಹಾಕಿದ್ದಾರೆ. ಒಳ್ಳೆ ಬಾಲ್ಕನಿ ಬಿಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ನಾರ್ತ್ ಫೇಸ್ಗೆ ಬಾಲ್ಕನಿ ಇದೆ. ನೋಡಿ, ಫಸ್ಟ್ ಫ್ಲೋರ್ನ ಮೈನ್ ಡೋರ್ ಈ ಟೈಪ್ ಇದೆ. ವಾಲ್ಗೆಲ್ಲ ಟೈಲ್ಸ್ಗಳನ್ನು ಅಪ್ಲೈ ಮಾಡಿದ್ದಾರೆ. ಸೊ ನೋಡಿ, ನಾರ್ತ್ ಈಸ್ಟ್ಗೆ ಬಂದುಬಿಟ್ಟು ನಿಮಗೆ ಬಾಲ್ಕನಿ ಡೋರ್ ಬಿಟ್ಟಿದ್ದಾರೆ ಕಿಚನ್ ಹತ್ರ. ನೋಡಿ, ಇಲ್ಲಿ 2 ಅಡಿ ಜಾಗ ನಿಮಗೆ ಏಕ ಬಿಟ್ಟಿದ್ದಾರೆ. ನಾರ್ತಲ್ಲಿ ಸಹ ಮೈನ್ ಡೋರ್. ಇದು ಈಸ್ಟಲ್ಲಿ ಯುಟಿಲಿಟಿ ಟೈಪ್ ಬಿಟ್ಟಿದ್ದಾರೆ, ಒಂದು ಸ್ಮಾಲ್ ಡೋರ್. ನೋಡಿ, 2.5 ಫೀಟ್ ನಿಮಗೆ ಇಲ್ಲಿ ಸೆಟ್ ಬ್ಯಾಕ್ ಏರಿಯಾ ಬರ್ತದೆ. ನೋಡಿ, ಪ್ಯಾಸೇಜ್ ಏರಿಯಾ ಈ ಟೈಪ್ ಇದೆ, ಯುಟಿಲಿಟಿ. ಫ್ರೆಂಡ್ಸ್, ಈ ಒಂದು ಏರಿಯಾದಲ್ಲಿ ನಿಮಗೆ 3000 ರೂಪೀಸ್ ಫೈನಲ್ ಸೈಟ್ ರೇಟ್ ರನ್ನಿಂಗ್ ಇದೆ. 3000 ರೂಪೀಸ್ ಇಲ್ಲಿ ಓಡ್ತಾ ಇದೆ ಸೈಟ್ ರೇಟ್ ಬಂದ್ಬಿಟ್ಟು. ಸೊ ಸೈಟ್ಗಳು ಅವೈಲಬಿಲಿಟಿ ಇದೆ ಈ ಒಂದು ಲೊಕೇಶನಲ್ಲಿ. ಆಲ್ ಫೇಸ್ ಸೈಟ್ ಅವೈಲಬಿಲಿಟಿ ಇದೆ. ಪ್ಲಸ್ ಬ್ಯಾಂಕ್ ಲೋನ್ ಅಪ್ಲೈ ಆಗುತ್ತೆ. ಬ್ಯಾಂಕ್ ಲೋನನ್ನು ನಾವೇ ಮಾಡಿಕೊಡ್ತೀವಿ. ಬ್ಯಾಂಕ್ ಲೋನ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ನ್ಯಾಷನಲೈಸ್ ಬ್ಯಾಂಕ್, ICICI, HDFC ಹಾಗೂ ಕೆನ್ಫಿನ್, ಕೆನರಾ ಬ್ಯಾಂಕ್, LIC ಹಾಗೂ ಪ್ರೈವೇಟ್ ಫೈನಾನ್ಸ್ಗಳಲ್ಲೂ ಸಹ ಯಾರಾದರೂ ಸ್ಯಾಲ್ರಿ ಕಮ್ಮಿ ಇರೋರಿಗೂ ಬೇಕಾದರೆ ನಾವು
ಲೋನನ್ನು ಮಾಡಿಸ್ಕೊಡ್ತೀವಿ. ಸಿಬಿಲ್ ಕಡಿಮೆ ಇದ್ದರೂ ಪರವಾಗಿಲ್ಲ, ಲೋನ್ ಮಾಡಿಸ್ಕೊಡ್ತೀವಿ. ಪ್ರೈವೇಟ್ ಫೈನಾನ್ಸ್ಗಳಲ್ಲಿ ನಿಮಗೆ ಲೋನನ್ನು ಮಾಡಿಸ್ಕೊಡ್ತೀವಿ. ಬಿಸ್ನೆಸ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಸ್ಯಾಲ್ರಿಡ್ ಆಗಿರ್ಬೋದು, ಡಿಪೆಂಡಿಂಗ್ ನಿಮ್ಮ ಪ್ರೊಫೈಲ್ಗಳ ಮೇಲೆ ನಿಮಗೆ ಲೋನ್ ಆಗುತ್ತೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ನಾನು ನಿಮಗೆ ಲೋನ್ಗಳನ್ನು ಪ್ರೋಸೆಸ್ ಮಾಡಿಕೊಡ್ತೀನಿ. ನೋಡಿ, ಈಗ ನಾವು ಫಸ್ಟ್ ಫ್ಲೋರಲ್ಲಿ ಎಂಟ್ರಿ ಆಗಿದ್ವಿ. ಫಸ್ಟ್ ಫ್ಲೋರಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದು ಒಂದು ಬೆಡ್ರೂಮ್. ಇಲ್ಲಿ 3 ಬೆಡ್ರೂಮ್ ಇದೆ. ಈ ಒಂದು ಫ್ಲೋರಲ್ಲಿ 3 ಬೆಡ್ರೂಮ್. ಯಾಕಂದರೆ ಹಾರ್ಡ್ ಸೈಟ್ ಇದು. 30 ಫೀಟ್ ವಿಡ್ತು, 50 ಫೀಟ್ ಲೆಂತು. ನೋಡಿ, ಹಾಲಲ್ಲಿ ನೋಡ್ಬೋದು ನೀವು, ಸೋಫಾಗಳನ್ನು ಹಾಕಿದ್ದಾರೆ. ಒಳ್ಳೆ ಲೆಂತ್ ಇರುವಂಥ ಹಾಲು. ಓಪನ್ ಕಿಚನ್, 3 BHK. ತುಂಬ ಲೆಂತ್ ಇದೆ ಹಾಲ್ ಸೈಜು. ಅಪ್ ಟು ಒಂದು 25 ಫೀಟ್ ನಿಮಗೆ ಹಾಲ್ ಲೆಂತ್ ಇದೆ. 25 ಫೀಟ್ 20 ಫೀಟ್ ವಿಡ್ತ್. ಒಂದು ಕಾಮನ್ ಟಾಯ್ಲೆಟು, ಒಂದು ಅಟ್ಯಾಚ್ ಟಾಯ್ಲೆಟು. ಇನ್ನು ಒಂದರಲ್ಲಿ ಬೆಡ್ರೂಮಲ್ಲಿ ನಿಮಗೆ 2 ಬೆಡ್ರೂಮಲ್ಲಿ ಟಾಯ್ಲೆಟ್ ಇರೋದಿಲ್ಲ. 2 ಬೆಡ್ರೂಮಲ್ಲಿ ಮಾತ್ರ ಅಟ್ಯಾಚ್ ಟಾಯ್ಲೆಟ್ ಇದೆ. ಮತ್ತು ಇಂಟೀರಿಯರ್ ವರ್ಕ್ ಆಗಿದೆ. ನೋಡಿ, ಇಲ್ಲಿ ಓನರ್ ಸ್ಟೇಯಿಂಗ್ ಇರೋದು, ಇಲ್ಲಿ ಇಂಟೀರಿಯರ್ ವರ್ಕ್ ಆಗಿದೆ. ನೋಡಿ, ವಾರ್ಡ್ರೋಬ್ ಸಿಸ್ಟಮ್ಸ್ ಎಲ್ಲ ನಿಮಗೆ A to Z ಮಾಡಿದ್ದಾರೆ. ಲ್ಯಾಪ್ಟಲ್ಲಿ ಮಾಡಿದ್ದಾರೆ, ಪ್ಲಸ್ ಕೆಳಗಡೆ ನಿಮಗೆ ಸ್ಟೋರೇಜ್ ಏರಿಯಾನು ಮಾಡಿದ್ದಾರೆ. ವಿತ್ ಡ್ರೆಸ್ಸಿಂಗ್ ಟೇಬಲ್ಸ್ ಎಲ್ಲನ ಇದೆ. ನೋಡಿ, ಸ್ಲೈಡಿಂಗ್ ಡೋರು, ಇಂಟೀರಿಯರ್ ವರ್ಕ್ ಬಂದ್ಬಿಟ್ಟು ನಿಮಗೆ ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ. ನೋಡಿ, ಇದು ಅಟ್ಯಾಚ್ ಟಾಯ್ಲೆಟ್. ಈ ಒಂದು ಮಾಸ್ಟರ್ ಬೆಡ್ರೂಮ್ನಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಟೋಟಲ್ ಫಸ್ಟ್ ಫ್ಲೋರಲ್ಲಿ ಓನರ್ ಇರೋದಕ್ಕೆ 3 ಬೆಡ್ರೂಮ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. 3 ಬೆಡ್ರೂಮ್ ಪ್ಲಾನಿಂಗ್ ಇರುವಂಥದ್ದು. ಪ್ಲಸ್ ನೋಡಿ, ಅಲ್ಲಿ ಕಾಮನ್ ಟಾಯ್ಲೆಟ್ ಎಂಟ್ರೆನ್ಸಲ್ಲಿ ನಿಮಗೆ ಒಂದು ಹ್ಯಾಂಡ್ ವಾಶ್ ಬೇಷನನ್ನು ಇಟ್ಟಿದ್ದಾರೆ. ನೋಡಿ, ಈ ಒಂದು ರೂಮಲ್ಲೇ ನಿಮಗೆ ಇಂಟೀರಿಯರ್ ವರ್ಕ್ ಆಗಿಲ್ಲ. ಮಾಸ್ಟರ್ ಬೆಡ್ರೂಮ್ನಲ್ಲಿ ಇಂಟೀರಿಯರ್ ವರ್ಕ್ ಆಗಿತ್ತು. ಟೋಟಲ್ ಫಸ್ಟ್ ಫ್ಲೋರ್ 3 ಬೆಡ್ರೂಮ್. ಗ್ರೌಂಡ್ ಫ್ಲೋರಲ್ಲಿ 3 ಸಿಂಗಲ್ BHK ರೆಂಟೆಡ್ ಪರ್ಪಸ್ಸು. ಫಸ್ಟ್ ಫ್ಲೋರಲ್ಲಿ ಓನರ್ ಮಾಡ್ಕೊಂಡಿರೋದು 3 ಬೆಡ್ರೂಮ್. ಸೊ ನೋಡಿ, ಪೂಜಾ ರೂಮ್, ಓನರ್ ಮನೆ. ಇಲ್ಲಿ ಪೂಜಾ ರೂಮ್ ನೋಡ್ಬೋದು. ಪೂಜಾ ರೂಮ್ ಮೈನ್ ಡೋರ್ ಬಂದ್ಬಿಟ್ಟು ನಿಮಗೆ 1 ಮರದ ಡೋರ್ಗಳನ್ನು ಇಟ್ಟಿದ್ದಾರೆ. ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ. ನಾಟಿ ಇಟ್ಗೆ, ಮಡ್ ಬ್ರಿಕ್ಸ್ ಅಲ್ಲಿ ಮಾಡಿರುವಂಥ ಮನೆ. ಮಡ್ ಬ್ರಿಕ್ಸ್ ಇಟ್ಗೆಯಲ್ಲಿ ಮಾಡಿರುವಂಥ ಮನೆ. ಸೊ ಯಾರಾದರೂ ಮಡ್ ಬ್ರಿಕ್ಸ್ ನೀವೇನಾದರೂ ನೋಡ್ತಾ ಇದ್ದರೆ ಒನ್ಸ್ ವಿಸಿಟ್ ಮಾಡಿ. ಈ ಒಂದು ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,20,00,000. 1,20,20,00,000 ನೆಗೋಷಿಯಬಲ್. ಈ ಮನೆಯ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,20,20,00,000. 1,20,00,000 ನೆಗೋಷಿಯಬಲ್. ನೋಡಿ, ನಾರ್ತ್ ಫೇಸ್ ಸೈಟು, ನಾರ್ತ್ ಫೇಸ್ ಡೋರು, ಈಸ್ಟ್ ಫೇಸ್ ಡೋರು 2 ಆಪ್ಷನ್ನಲ್ಲಿರುವಂಥ ಮನೆ. ಹ್ಯಾಂಡ್ ರೈಲ್ಸ್ಗೆಲ್ಲ SS ಅನ್ನು ಹಾಕಿದ್ದಾರೆ. ಫ್ಲೋರಿಂಗ್ ವೈಸ್ ನೋಡ್ತಾ ಹೋದರೆ ಫುಲ್ ಗ್ರಾನೈಟ್ ಫ್ಲೋರಿಂಗ್ ವೈಸ್. ಈ ಒಂದು ಕಾನ್ಸೆಪ್ಟಲ್ಲಿರುವಂಥ ಮನೆ ಮಾದನಾಯಕನಹಳ್ಳಿ, ನಗರಸಭಾ ಲಿಮಿಟ್, ತುಮಕೂರು ರಸ್ತೆ, ನಿಯರ್ ಮಾದಾವರ ಮೆಟ್ರೋ ಸ್ಟೇಷನ್. ಮಾದಾವರ ಮೆಟ್ರೋ ಸ್ಟೇಷನ್ನಿಂದ ಜಸ್ಟ್ 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಇದೆ. ನೋಡಿ ಫ್ರೆಂಡ್ಸ್, ನಾನು ಈಗ ಟೆರೇಸ್ ಏರಿಯಾಗೆ ಬಂದಿದ್ದೀನಿ. ಟೆರೇಸ್ ಏರಿಯಾದಲ್ಲಿ ನೀವು ನೋಡಿ, ಪಿಲ್ಲರ್ಗಳು ಎಲ್ಲ ಕಾಣ್ತಾ ಇದೆ ನಿಮಗೆ. ನೋಡಿ, ತುಂಬ ಹಾರ್ಡ್ ಆಗಿರುವಂಥ ಸೈಟು. 30-50 ನಾರ್ತ್ ಫೇಸ್ ರೋಡು, ನಾರ್ತ್ ಫೇಸ್ ಡೋರು. ಈ ಒಂದು ಕಾನ್ಸೆಪ್ಟಲ್ಲಿರೋ ಬಿಲ್ಡಿಂಗ್ ರೀಸೇಲ್ಗೆ ಇದೆ. ಮಾದನಾಯಕನಹಳ್ಳಿ ನಗರಸಭಾ ಲಿಮಿಟಲ್ಲಿರುವಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೋನೆಲ್ಲ ಅಪ್ಲೈ ಆಗುತ್ತೆ. ಯಾರಾದರೂ ಲೋನ್ ಮುಖಾಂತರ ಹೋಗೋದಾದರೆ ಬೇಕಾದ್ರೆ ನಾನೇ ಲೋನ್ ಪ್ರೊಸೀಜರ್ ಮಾಡ್ತೀನಿ. ವಿತ್ ರಿಜಿಸ್ಟ್ರೇಷನ್ ಎಲ್ಲ ಟೆಕ್ ನಾನು ತೊಗೊಳ್ತೀನಿ. ಏನೇ ರಿಸ್ಕ್ ಇದ್ದರೂ ನಾನೇ ಎಲ್ಲ ಮಾಡ್ತೀನಿ. ಸೊ ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಒನ್ಸ್ ಈ ಬಿಲ್ಡಿಂಗನ್ನು ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡಿ, ಸುತ್ತಮುತ್ತ ಎಲ್ಲ ಹೊಸ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹೊಸ ಬಿಲ್ಡಿಂಗುಗಳು
ಹೊಸ ಏರಿಯಾ ಅಂತಲೇ ಹೇಳ್ಬೋದು. ಎಲ್ಲ ಹೊಸ ಹೊಸ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ. ಒಂದು ಡೀಸೆಂಟಾಗಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನೀವೇನಾದರೂ ನೋಡ್ತಾ ಇದ್ದರೆ ಈ ಲೇಔಟ್ ಒಂದ್ಸಲಿ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ಡೀಸೆಂಟಾಗಿದೆ, ರೆಸಿಡೆನ್ಷಿಯಲ್ಲೂ ಇದೆ. ಇಲ್ಲಿ ಯಾವುದು ಅಕ್ಕಪಕ್ಕ ಫ್ಯಾಕ್ಟ್ರಿ ಗಿಕ್ಟ್ರಿ ಯಾವುದು ಇರೋದಿಲ್ಲ, ಯಾವುದು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಹಳ್ಳಿ ವಾತಾವರಣದಲ್ಲಿ ಇರುವಂಥ ಲೇಔಟ್. ಒಂದು ಸಿಟಿ ಲಿಮಿಟಲ್ಲಿ ಇಂಥ ಲೇಔಟ್ ನಿಯರ್ ಬೈ ಸಿಟಿಗೆ ಹತ್ರ ಇರುವಂಥ ಲೇಔಟ್ ತುಂಬ ಚೆನ್ನಾಗಿದೆ. 8ನೇ ಮೈಲಿಗೆ ನಿಮಗೆ ಒಂದು 5 ಕಿಲೋಮೀಟರ್ ಆಗುತ್ತೆ. ಮಾದವರ ಮೆಟ್ರೋ ಸ್ಟೇಷನ್ ಬಂದ್ಬಿಟ್ಟು 2.5 ಕಿಲೋಮೀಟರ್, ಹೈವೇ ಬಂದ್ಬಿಟ್ಟು 2 ಕಿಲೋಮೀಟರ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಾ ಈ ವಿಡಿಯೋನ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.